ಹಬ್ಬಕ್ಕೆ ಬಂಪರ್ ಗಿಫ್ಟ್ ಕೊಡ್ತಾರಾ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಯಲ್ಲಿ ನಾಯಕತ್ವ ಬದಲಾವಣೆಯ ಕುರಿತು ಅಂತಿಮ ಚರ್ಚೆಯಾಗುತ್ತಾ ಖರ್ಗೆಯೊಂದಿಗೆ ಒಂದೇ ವಿಮಾನದಲ್ಲಿ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಸರ್ಕಾರದ ಅಧಿವೇಶನ ಪೂರ್ಣಗೊಂಡ ನಂತರ ನಾಯಕತ್ವ ಬದಲಾವಣೆಯಾಗುವಂತಹ ಎಲ್ಲ ಸಾಧ್ಯತೆ ಇದೆ ವೀಕ್ಷಕರು. ಈಗ ಬಜೆಟ್ ಅಧಿವೇಶನ ಇದೆ. ಸೊ ಬಜೆಟ್ ಅಧಿವೇಶನ ಇವತ್ತಿಂದ ಆಕ್ಚುಲಿ ಬಜೆಟ್ ಮೇಲೆ ಚರ್ಚೆ ಶುರುವಾಗುತ್ತೆ. ಇದೆಲ್ಲದರ ನಡುವೆ ಹೈಕಮಾಂಡ್ ನಾಯಕರು ಸಹ ಒಂದು ತೀರ್ಮಾನಕ್ಕೆ ಬಂದಿದ್ರು. ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಚ್.ಸಿ. ಮಹದೇವಪ್ಪ ಅವರೇ ಅದನ್ನು ಒಪ್ಕೊಂಡಿದ್ರು ಡೆಲ್ಲಿಯಲ್ಲಿ. ಹೌದು, ಹೈಕಮಾಂಡ್ ನಾಯಕರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಆ ನಿರ್ಧಾರವನ್ನು ಶೀಘ್ರದಲ್ಲೇ ಪ್ರಕಟ ಮಾಡ್ತಾರೆ ಅಂತ ಹೇಳಿದ್ರು. ಇನ್ನಷ್ಟು ದಿನಗಳ ಕಾಲ ಈ ಹಗ್ಗ ಜಗ್ಗಾಟವನ್ನು ಎಳ್ಕೊಂಡು ಹೋಗೋದು ಬೇಡ, ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನು ಹಾಕೋಣ ಅನ್ನುವ ಮನಸ್ಥಿತಿಗೆ ಬಂದಿದ್ದಾರೆ ಹೈಕಮಾಂಡ್ ನಾಯಕರು ಅಂತ ಹೇಳಿದ್ರು. ಸೊ ಅದು ಯಾವಾಗ ಅನ್ನುವ ಪ್ರಶ್ನೆಗೆ ಉತ್ತರ ಅವ್ರು ಕೊಟ್ಟಿರಲಿಲ್ಲ. ಬಹುಶಃ ಆ ಉತ್ತರ ಸಿದ್ದರಾಮಯ್ಯನವರ ಬಜೆಟ್ ಅನ್ನುವ ರೀತಿಯಾದಂತಹ ಪ್ರಶ್ನೆಗಳು ಹುಟ್ಟು ಹಾಕಿತ್ತು. ಈಗ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಅನ್ನು ಸಹ ಮಂಡನೆ ಮಾಡಿದ್ದಾಗಿದೆ. 17ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಇಡೀ ದೇಶದಲ್ಲೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಂಥ ಖ್ಯಾತಿ ಸಿದ್ದರಾಮಯ್ಯನವರಿಗೆ 2ನೇ ಸ್ಥಾನ ಸಿಕ್ಕಿದೆ. ಫಸ್ಟ್ ವಜೂಭಾಯಿ ವಾಲಾ ಅವರು ನಮ್ಮ ರಾಜ್ಯದ ರಾಜ್ಯಪಾಲರಾಗಿದ್ದರು. ಈ ಹಿಂದೆ ಗುಜರಾತ್ನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು. ವಜೂಭಾಯಿ ವಾಲಾ ಅವರು ಇಡೀ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಖ್ಯಾತಿ ಅವ್ರಿಗೆ ಹೋಗುತ್ತೆ. ಫಸ್ಟ್ ಪ್ಲೇಸ್ ಅವರು. ಸೆಕೆಂಡ್ ಪ್ಲೇಸಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯನ್ನು ಬರೆದಿರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಈಗ ಅವರು ಎಲ್ಲ ರೀತಿಯಾದಂಥ ಸ್ಥಾನಮಾನಗಳನ್ನು, ಎಲ್ಲ ರೀತಿಯಾದಂಥ ಖ್ಯಾತಿಯನ್ನು ಪಕ್ಷ ಕೊಟ್ಟಿದೆ, ಸರ್ಕಾರ ಅವರಿಗೆ ಕೊಟ್ಟಿದೆ. 2ನೇ ಅವಧಿಗೆ ಮುಖ್ಯಮಂತ್ರಿಗಳನ್ನಾಗಿ ಮಾಡಲಾಗಿದೆ. ಡಿ ದೇವರಾಜು ಅವರ ದಾಖಲೆಯನ್ನು ಬರೆದಿದ್ದಾರೆ. ಮಗದೊಂದು ಕಡೆ ಈಗ ದಾಖಲೆಯ ಬಜೆಟನ್ನು ಸಹ ಮಂಡನೆ ಮಾಡಿದ್ದಾರೆ. ಸೊ ಹೀಗಾಗಿ ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಕು